ಈ ನಕಲಿ ದೇವಮಾನವ ಒಬ್ಬ ಫ್ರಾಡ್ಸ್ಟರ್, ಒಂದು ಕುಟುಂಬ, ಕೊಲೆಗಡಕರ ಕುಟುಂಬ ಅಂತ್ಯ ಆಗಬೇಕು. ದಬ್ಬಾಳಿಕೆ ಅಂತ್ಯ ಆಗಬೇಕು. ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ. ನೀವು ಬರೀ ಈ ಮೀಡಿಯಾ ಟ್ರಯಲ್ ನೋಡಿ ಇನ್ನೇನೇನೋ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡಿದರೆ ಅವ್ರು ಎಲ್ಲರಿಗೂ ಕೂಡ ಮೋಸ ಮಾಡ್ದಂಗೆ, ಅವರೆಲ್ಲರ ವಿಶ್ವಾಸಕ್ಕೂ ಕೂಡ ಭಂಗ ತಂದಂಗೆ. ಆ ಕೆಲಸವನ್ನ ಮಾಡೋದಿಲ್ಲ SIT ಅವರು, ರಾಜ್ಯ ಸರ್ಕಾರ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. 300-500 ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ ಕರೆಸ್ತಾ ಇದ್ದಾರೆ, ಒಂದು ರಾಜಕೀಯ ಸಮಾವೇಶಕ್ಕೆ ಕರೆದಂಗೆ. ಈ ನಕಲಿ ದೇವಮಾನವನ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. 300-500 ಕೊಟ್ಟು ಹೆಣ್ಮಕ್ಳಿಗೆ ಬಸ್ ಹತ್ರಿ ಬನ್ನಿ ಧರ್ಮಸ್ಥಳಕ್ಕೆ ಅಂತೇಳಿ ಕರೆಸ್ತಾ ಇದ್ದಾರೆ. ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ರಿಲೀಸ್ ಆದ ತಕ್ಷಣನೇ ಸಾವಿರಾರು ಜನ ಬಂದ್ರಿ. ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. ರಾಜಕೀಯದ ಬೆಂಬಲ ಇಲ್ಲ, ಹಣಬಲ ಇಲ್ಲ, ಎಲ್ಲರಲ್ಲಿ ಇದ್ದಿದ್ದು ನ್ಯಾಯದ ಹಂಬಲ ಮಾತ್ರ. ಮಹೇಶ್ ಶೆಟ್ಟಿ ತಿಮರೋಡಿ ಅಂದ ತಕ್ಷಣನೇ ನ್ಯಾಯದ ಒಂದು ಹರಿಕಾರ ಅಂಥೇಳಿ ನ್ಯಾಯದ ಹಂಬಲದಿಂದ ಬರಬೇಡಿ ಅಂದ್ರೂ ಬಂದಿದ್ದಾರೆ. ಕಾರ್ಯಕರ್ತರು ಅಷ್ಟೇ ಶಾಂತಿಯುತವಾಗಿ ಬಂದಿದ್ದಾರೆ. ಎಲ್ಲೂ ಕೂಡ ಕೆಟ್ಟದ್ದು ಮಾತಾಡಲಿಲ್ಲ. ಶಾಂತಿಯ ವ್ಯವಸ್ಥೆಗೆ ಭಂಗ ಆಗೋದಂಗೆ ನಡ್ಕೊಳ್ಳಿಲ್ಲ. ಬಂಗಾರದಂತ ಕಾರ್ಯಕರ್ತರು ಬಂದರು. ಒಂದು ಸ್ವಲ್ಪನೂ ಕೂಡ ಶಾಂತಿಗೆ ಧಕ್ಕೆ ಆಗದಂಗೆ ಸಾವಿರಾರು ಜನ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆದಿವಾಸಿ ಮಹಿಳೆಯರು, ಹರಿಜನ ಕಾಲನಿಯ ಮಹಿಳೆಯರು, ಮಕ್ಕಳು ಬಂದು ಮಹೇಶ್ ಅಣ್ಣನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಬಂದು ರಸ್ತೆ ಉದ್ದಕ್ಕೆ ನಿಂತ್ಕೊಂಡಿದ್ದಾರೆ. ದುಡ್ಡಿನಿಂದ ಬಂದಂತಹ ಬಲ ಅಲ್ಲ, ರಾಜಕೀಯದಿಂದ ಬಂದಂತಹ ಜನಬಲ ಅಲ್ಲ, ನ್ಯಾಯದ ಹಂಬಲದಿಂದ ಬಂದಂತಹ ಆ ಬಲ. ದಯವಿಟ್ಟು SIT ಅವರೇ ಹಾಳು ಮಾಡಬೇಡಿ. ಗಣೇಶ ಚತುರ್ಥಿ ಇದೆ, ಗಣೇಶನ ಹಬ್ಬ ಇದೆ. ಎಲ್ಲರೂ ಕೂಡ ಸಂಭ್ರಮದಿಂದ ವಿಘ್ನ ವಿನಾಯಕನನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಿಕೊಂಡು ಎಡವಟ್ಟು ಮಾಡ್ಕೋಬೇಡಿ. ನಿಮ್ಮ ಬಗ್ಗೆ ಬೆಟ್ಟದಷ್ಟು ಆಸೆ ಇದೆ, ಪರ್ವತದಷ್ಟು, ಹಿಮಾಲಯ ಪರ್ವತದಷ್ಟು ಎಕ್ಸ್ಪೆಕ್ಟೇಷನ್ ಇದೆ. SIT ಇಂದ ಯಾರು ಓಡ್ ಹೋಗ್ತಾ ಇಲ್ಲ. ಇಲ್ಲಿ ಓಡ್ ಹೋಗ್ತಾ ಇರೋರು ಅವರು ನಕಲಿ ದೇವಮಾನವ ಅತ್ಯಾಚಾರಿಗಳು. ದಯವಿಟ್ಟು ಅವರ ಕಡೆ ಅವನಿಗೂ ಕೂಡ ನೀವು ಕರೀಲೇಬೇಕು. ಯಾರು ಇವನನ್ನ ತಪ್ಪು ದಾರಿಗೆ ಎಳೆದ್ರು, ಹೆದರಿಸಿದ್ರು ಅಥವಾ ಆಮಿಷ ಕೊಟ್ಟಿದ್ರು, ನಮ್ಮ ಹತ್ರ ಮಾಹಿತಿ ಇದೆ, ನಿಖರವಾದಂತಹ ಮಾಹಿತಿ ಇದೆ. ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡದೆ ಒನ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲಿ ಏನಾಗ್ತಾ ಇದೆ ನೋಡಿ. ಬರೀ ನೋಡಿ ಕಂಟಿನ್ಯೂಸ್ ನಮಗೆ ಮಾತಾಡಕ್ ಆಗ್ತಾ ಇಲ್ಲ. ದಿನಾ FIR, 4 FIR 5 FIR, ಎಲ್ಲರೂ ಹೋಗ್ಬೇಕು, ಎಲ್ಲರೂ ಸ್ಟೇಷನ್ಗೆ ಹೋಗ್ತಾನೆ ಇದೀವಿ, ಮಾತಾಡಕ್ಕೆ ಆಗ್ತಾ ಇಲ್ಲ. ಆ ಕಡೆ ಅಂತ ಒಂದು 10 ಚಾನೆಲ್ಗಳಲ್ಲಿ ಸುಳ್ಳು 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 ಹೇಳಿಸ್ತಾನೆ ಇದ್ದಾರೆ. ಪ್ರತಿದಿನ ಸುಳ್ಳು ಹೇಳಿ 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 ಜನರಿಗೆ ಇದೇನೋ ಆಗ್ಬಿಟ್ಟಿದೆ, ಏನೋ ಷಡ್ಯಂತ್ರ ಅಂತೆ. ಇದುವರೆಗೂ ಒಂದು ತುಣುಕು ಸಿಕ್ಕಿಲ್ಲ ರೀ ಷಡ್ಯಂತ್ರದ್ದು. ಯಾವ ಷಡ್ಯಂತ್ರ? ಹುಡ್ಕೊಳ್ರಿ, ಎಲ್ಲಾನು ನಮ್ಮ ಮನೆಗೆ ಬಂದು ಹುಡ್ಕೊಳ್ಳಿ. ಏನಾದ್ರೂ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ? ದೇವಸ್ಥಾನ ಹಾಳ್ಬೇಕು ಮಾಡ್ಬೇಕಂತೇಳಿ ಯಾವನಾದ್ರೂ ಕೋಟ್ಯಾಂತರ ರೂಪಾಯಿ ಕೊಟ್ಟಿದಾನ ಇಲ್ಲಿ? ನಮ್ಮ ಅಕೌಂಟ್ ನಂಬರು ಎಲ್ಲವೂ ಕೂಡ ಬಹುಶಃ ನಿಮ್ಮ ಹತ್ರ ಇರ್ತದೆ, ಚೆಕ್ ಮಾಡಿರ್ತೀರಿ. ಇನ್ನೂ ಮಾಡ್ಕೊಳ್ಳಿ, ಪ್ರತಿಯೊಂದು ಮಾಡ್ಕೊಳ್ಳಿ. ಮಾಡಬೇಡಿ ಅಂತ ಹೇಳ್ತಾ ದಯವಿಟ್ಟು ಯಾರು ಆಗಬೇಡಿ. ಬಂಧನ ಅಂತ ಹೇಳ್ತಾರಲ್ಲ, ನಾನು SIT ಅವ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜಯಂತ್ ಅವರಾಗ್ಲಿ ಅಥವಾ ನಾವಾಗ್ಲಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ನಾವು ಗಟ್ಟಿಯಾಗಿದ್ದೀವಿ. ಮನೆ ಹೆಂಡತಿ ಮಕ್ಕಳ ಇದನ್ನೇನು ಪರಿಸ್ಥಿತಿ ಏನು? ಭಯ ಪಡಲ್ವಾ? ತಾಯಂದ್ರಿ ಇರ್ತಾರೆ, ತಂಗಿಯಂದ್ರಿ ಇರ್ತಾರೆ. ಯಾಕೆ ನೀವು ಆ TV ಚಾನಲ್ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ? ಅಂದ್ರೆ ಮೀಡಿಯಾ ಟ್ರಯಲ್ ಮೇಲೆ ತನಿಖೆ ಹಾಕ್ಬೇಕಾ? ಇದು ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೀನಿ, ಯಾಕೆ ಈ TV ಚಾನೆಲ್ಗಳಿಗೆ ನೀವು ಒಂದು ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ? ಇದೇ ರೀತಿ ಮಾಡಿ ಆ ಸುಜಾತ ಭಟ್ರನ್ನ ಹಾಳು ಮಾಡಿದ್ರಲ್ಲ, ಏನಿದೆ ಹೇಳ್ಕೊಳ್ಳಿ. ಇದುವರೆಗೆ ಒಂದು ಭೂ ಕಬಳಿಕೆ ಆಗಿದ್ದು ಕಣ್ಣಿಗೆ ರಾಜ್ತಾ ಇದೆ. ಅವಳ ಆಸ್ತಿಯನ್ನ ಅವನು ವೀರೇಂದ್ರ ಜೈನ್ ಅವನ ಹೆಸರಲ್ಲೇ ಮಾಡ್ಕೊಂಡಿದ್ದಾನೀಗ. ಆ ಆಂಗಲ್ ಮೇಲೆ ಯಾಕೆ ತನಿಖೆ ಆಗ್ತಾ ಇಲ್ಲ? ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ? ಯಾವಾಗ ಇವ್ರಿಗೆ ಭೂಮಿ ಕೊಡಲ್ಲ ಅವಾಗ ಅವರನ್ನ ಅತ್ಯಾಚಾರ ಮಾಡಿನೇ ವಸೂಲಿ ಮಾಡಿದ್ದಾನೆ ಜಗ. ನಾನು ಎಷ್ಟು ಉದಾಹರಣೆ ಬೇಕು? ಪದ್ಮಲತಾ ಪ್ರಕರಣ, ಸೌಜನ್ಯ ಕೇಸು, ಇನ್ನೊಂದು ಹುಡುಗಿನ ತರಕ್ ಹೋಗಿ ಇವನು ತಗೊಂಡು ತಗಲಾಕೊಂಡ್ರು. 100 ಜನ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರನ್ನ ಅರೆಸ್ಟ್ ಮಾಡಿದ ಕೂಡಲೇ ಯಾರು ಬರಬಾರ್ದು ಅಂತ ಹೇಳಿನೇ ಪ್ಲಾನ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಆದ್ರೆ ಇನ್ನೂ ಸಾಕಷ್ಟು ಜನ ಸಾಕ್ಷಿಗಳು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಕ್ಕೆ ತಡೆಯೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದಂತ ಒಂದು ದೊಡ್ಡ ಷಡ್ಯಂತ್ರ. ನಾವು ಸುಮ್ಮನೆ ಇರಲ್ಲ, ನಾವು ತಿಳ್ಕೊಳ್ಳಿ. ಇಲ್ಲಿ ಏನಾದ್ರೂ ತಿಪ್ಪೆ ಸಾರಿಸಬೇಕು, ಭಯಂಕರ ಆಗತ್ತೆ, ಭಯಂಕರವಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ತಿಪ್ಪೆ ಸಾರ್ಸಕ್ ಹೋಗ್ಬಾರ್ದು ಯಾರು ಕೂಡ ಇಲ್ಲಿ. ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ.
ಅರೆಸ್ಟ್ ಮಾಡಿ ಅವ್ರನ್ನ ಎಷ್ಟು ಬೈತಾ ಇದ್ದಾರೆ. ಒಬ್ಬರನ್ನಾದ್ರೂ ಅರೆಸ್ಟ್ ಮಾಡಿದ್ರ? ನಮ್ಮನ್ನ ಎಷ್ಟು ಕೆಟ್ಟದಾಗ ಬೈತಾ ಇದ್ದಾರೆ. ಸೌಜನ್ಯ ತಾಯಿನ ಎಷ್ಟು ಕೆಟ್ಟದಾಗ ಬೈದ್ರು. ಸೌಜನ್ಯ ಹೋರಾಟಗಾರ್ತಿಯರು ಹೆಣ್ಮಕ್ಳಿಗೆ ಎಷ್ಟು ಜನಕ್ಕೆ ಬೈದ್ರು. ಒಬ್ಬರನ್ನಾದ್ರೂ ಅರೆಸ್ಟ್ ಆಯ್ತಾ? ಮಹೇಶ್ ಶೆಟ್ರು ಆ BL ಸಂತೋಷಿಗೆ ಅಂದ್ರು ಅಂತೇಳಿ ಸಡನ್ ಆಗಿ ಅರೆಸ್ಟ್ ಮಾಡಿದ್ರು. 30-40 ಜನ 100 ಜನ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರಲ್ರಿ. ಸೌಜನ್ಯ ವಿಕ್ಟಿಮ್ ಮದರ್ಗೆ ಎಷ್ಟು ಕೆಟ್ಟದಾಗ ಬೈದ್ರಲ್ಲ. ಒಬ್ರು ಕೂಡ ಒಂದು ಕೇಸ್ ರಿಜಿಸ್ಟರ್ ಮಾಡ್ಲಿಲ್ವಲ್ಲ ಪೊಲೀಸರು. ಎಲ್ಲದಕ್ಕೂ ಸೋಮೋಟೋ ಅಂತ ಹೇಳ್ತೀರಿ. ಸೋಮೋಟೋ ಯಾಕೆ ಮಾಡಲಿಲ್ಲ? ಅಂದ್ರೆ ಕಾನೂನು ಅನ್ನೋದು ಸತ್ತು ಹೋಗಿದೆಯಾ ಈ ರಾಜ್ಯದಲ್ಲಿ? ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ನಾವು ಯಾರು ಕೂಡ ಇದಕ್ಕೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ತನಿಖೆ ಆಗ್ಲೇಬೇಕು. ಇನ್ನೂ ಒಂದು ಹೇಳ್ತಾ ಇದ್ದೀನಿ ನಾನು, ನಮ್ಮನ್ನ ಕರೆದ್ರೆ ಬರೀ ಒಂದು ಗಂಟೆ 2 ಗಂಟೆ ಒಂದು ದಿನ ಅಲ್ಲ, 3-4 ದಿನ ಟೈಮ್ ನಮ್ಗೆ ಕೊಡಿ. ಕಂಟಿನ್ಯೂಸ್ ನಿಮ್ ಜೊತೆಗಿರ್ತೀವಿ ನಾವು. ಇಡೀ ಹೋರಾಟಗಾರನ ಎಲ್ಲರಿಗೂ ಕೂಡ ನೀವು ಕರಿಬೇಕು. 1 ವಾರ ಟೈಮ್ ಆದ್ರೂ ಪರವಾಗಿಲ್ಲ, ನಿಮ್ಮ ಜೊತೆಗೆ ಇರ್ತೀವಿ. ಏನೇನು ಮಾಹಿತಿ ಬೇಕು ಎಲ್ಲವನ್ನು ಕೂಡ SIT ಮುಂದೆ ಇಟ್ಟು ತಲೆಭಾರವನ್ನು ನಾವು ಕಡಿಮೆ ಮಾಡ್ಕೋತಾ ಇದ್ದೀವಿ. ಆದರೆ ಯಾವ ಗ್ಯಾಂಗ್ ಆ ಚಿನ್ನಯ್ಯನ್ನ ಹೆದರಿಕೆ ಹಾಕಿದ್ರು, ಆಮಿಷಕ್ಕೆ ಕೊಟ್ಟರು, ಅವರದ್ದು ತನಿಖೆ ಆಗಲೇಬೇಕು. ಯಾಕಂದ್ರೆ ತನಿಖೆಯನ್ನ ಹಾಳ್ಗೆಡ್ತಾ ಇರುವಂತವರೇ ಅವರು. ಅವರ ತನಿಖೆ, ಅವ್ರ ಇನ್ವೆಸ್ಟಿಗೇಷನ್ ಆಗಲೇಬೇಕು. ಏನೇ ಪ್ರಯತ್ನ ಮಾಡಿದ್ರು ಕೂಡ, ಎಷ್ಟೇ ತಿಪ್ಪರ್ಲಾಗ ಒಗೆದ್ರು ಕೂಡ ನಾವು ಸುಮ್ಮನೆ ಆಗಲ್ಲ. ಯಾಕಂತ ಹೇಳಿದ್ರೆ ನ್ಯಾಯದ ಒಂದು ಹಸಿವು ಇರುವಂತ ಹೋರಾಟ ಇದು. ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಮ್ಮ ಹಸಿವು ಇಂಗಲ್ಲ. ಇನ್ನೂ ದೊಡ್ಡದಾಗಿ ಹೋರಾಟ ಬೆಳೆತದೆ. ದೇಶವ್ಯಾಪಿ ಈಗಾಗಲೇ ಸಾಕಷ್ಟು ಜನ ಎದ್ದಿದ್ದಾರೆ. ದಯವಿಟ್ಟು ಯಾವುದೇ ರೀತಿಯಾದಂತಹ ಅನಾಹುತಕ್ಕೆ ಎಡೆ ಮಾಡಿ ಕೊಡದಂತೆನೆ ನಾವು ಶಾಂತವಾಗಿನೇ ಇದ್ದೀವಿ. ಸುಮಾರು ಜನ ಹೇಳಿದ್ರು ಕರೆ ಕೊಡ್ರಿ. ನಾವು ಬೇಡ, ಅದರದ್ದು ಮಿಸ್ಅಡ್ವಾಂಟೇಜ್ ಅವ್ರು ತಗೋತಾ ಇದ್ದಾರೆ. ಧರ್ಮಸ್ಥಳ ಚಲೋ ಅಂತೇಳಿ. ಏನ್ರಿ ಧರ್ಮಸ್ಥಳ ಚಲೋ? ನಾವು ಬರ್ತೀವಿ. ಧರ್ಮಸ್ಥಳ ಜೈ, ನಾವು ಜೈ ಅಂತೀವಿ. ಧರ್ಮಸ್ಥಳಕ್ಕೆ ಜೈಯಪ್ಪ, ನಾವು ಜೈ ಅನ್ಬೇಕು, ನಾವು ಅಂದೇ ಅಂತೀವಿ. ನಾವು ಧರ್ಮಸ್ಥಳಕ್ಕೆ ಯಾವಾಗ ಬೈದೀವಿ? ದೇವರಿಗೆ ಯಾವಾಗ ನಮ್ಮ ದೇವರಿಗೆ ನಾವು ಬೈಯಕ್ಕೆ ಸಾಧ್ಯನಾ? ಇದಕ್ಕೆ ಯಾರ್ಯಾರು ಧರ್ಮಸ್ಥಳ ಚಲೋ ಅಂತ ಇದ್ದಾರೆ ಅವ್ರು ಉತ್ತರ ಕೊಡಬೇಕಾಗಿತ್ತು. ನಾನು ರಾಜಕೀಯ ನಾಯಕರಿಗೆ ಹೇಳ್ತಾ ಇದ್ದೇನೆ, ರಾಜಕೀಯ ನಾಯಕರುಗಳು ಡ್ರಾಮಾ ಮಾಡ್ತಾ ಇದ್ದೀರಲ್ಲ, ಒಂದು ದಿನ ನೀವು ಉತ್ತರ ಕೊಡಲೇಬೇಕಾಗುತ್ತೆ. ಇಷ್ಟು ಗೊತ್ತಿರಲಿ. ಹೋರಾಟ ಇನ್ನೂ ಜೋರಾಗಿ ಮುಂದುವರಿತದೆ. ಆ ನಂತರ ಇನ್ನೂ ಒಂದು ಕಾರಣ, ಇವರು ಮಾಡ್ತಾ ಇರೋ ಈ ಡ್ರಾಮಾಗಳಿಗೆ ಯಾಕೆ ಗೊತ್ತಾ? ಇನ್ನೂ ಒಂದು ಕಾರಣ, ಪ್ರಬಲವಾದಂತಹ ಕಾರಣ, ಬಡ್ಡಿ ದಂಧೆ. ಇಲ್ಲಿ ಜನ ಕಟ್ಟೋದನ್ನ ನಿಲ್ಲಿಸಬಾರ್ದು. ನೋಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಹೆಂಗ್ ಒಳಗೆ ಹೋದ್ರು, ನಮ್ಮ ವಿರುದ್ಧ ಧ್ವನಿ ಎತ್ತಿದ್ರು. ನೋಡಿ ರಾಜಕೀಯ ನಾಯಕರು ನಮ್ಮ ಪರವಾಗಿ ಹೆಂಗ್ ಬಂದಿದ್ದಾರೆ. ಈ ಆರ್ ಅಶೋಕ, ಇನ್ನೊಂದಿಷ್ಟು DK ಶಿವಕುಮಾರ, ಈಗ ಯಾರ್ಯಾರು ಬರ್ತಾ ಇದಾರಲ್ಲ ಅವ್ರನ್ನೆಲ್ಲ ತೋರಿಸಿ ನೋಡಿ ನಮ್ಮ ಪರವಾಗಿ ಅದಾರ, ಬಡ್ಡಿ ಕಟ್ರಿ. ಅದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ತನಿಖೆ ಆಗಬೇಕು. ನಾವು ಅದನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಹೋರಾಟವನ್ನ ಇನ್ನೂ ತೀವ್ರಗೊಳಿಸ್ತೀವಿ. ನಾವು ನಿಲ್ಸಲ್ಲ, ಕಡಿಮೆ ಮಾಡಲ್ಲ, ತೀವ್ರ ಮಾಡ್ತೀವಿ. ರಾಜ್ಯದ ಪ್ರತಿಯೊಬ್ಬರಿಗೂ ನಾನು ಆಗ್ರಹ ಮಾಡ್ತಾನೆ, ಯಾರ್ಯಾರು ಸಾಲ ತಗೊಂಡಿದ್ದೀರಿ ಒಬ್ರು ₹1 ಕೊಟ್ಟಬೇಡಿ. ಈ ಕೊಲೆಗಡ ಕುಟುಂಬಕ್ಕೆ ₹1 ಕಟ್ಟಬೇಡಿ. ಕಟ್ಟೋದಾದ್ರೆ ಹೋಗಿ ಬ್ಯಾಂಕಿಗೆ ಕಟ್ಟಿ. ಇವ್ರು ಹೇಳ್ತಾರಲ್ಲ ಸುಳ್ಳು ಜೊಳ್ಳು ಹೇಳ್ತಾ ಫ್ರಾಡ್ ಮಾಡ್ತಾ ಇದಾರಲ್ಲ, ಅವರಿಗೆ ಹೇಳಿ ಬ್ಯಾಂಕಿಗೆ ಒಯ್ದು ಕಟ್ತೀವಿ ಅಂತ ಹೇಳಿ. ಎಲ್ಲರೂ ಕೂಡ ಬಡ್ಡಿ ಕಟ್ಟೋದನ್ನ ದಯವಿಟ್ಟು ನಿಲ್ಲಿಸಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು. ಹೇಳ್ತಾರಲ್ಲ ಏನೋ ದುಡ್ಡು ಬಂದ್ಬಿಡ್ತು ನಮಗಂತೇಳಿ, ಇವ್ರದ್ದು ಮಾಡಿ ಮೊದಲು ಇವ್ರದ್ದು ಹಣೆ ಬರಾನ. ಇಡಿ ಅವ್ರದ್ದು ಇವ್ರದ್ದು ತನಿಖೆ ಆಗಲಿ ಮೊದಲು. ₹1000 ಕೋಟಿ ಒಂದು ವಾರಕ್ಕೆ ವಸೂಲಿ ಮಾಡ್ತಾ ಇದಾರಲ್ಲ, ಅದು ತನಿಖೆ ಆಗಲಿ. ಹೋರಾಟ ಇನ್ನೂ ದೊಡ್ಡದಾಗುತ್ತೆ, ಇನ್ನೂ ತೀವ್ರಗೊಳಿಸ್ತೀವಿ ಅನ್ನೋ ಮಾತು ಹೇಳ್ತಾ ಇವತ್ತಿನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಪ್ರಮುಖ ಮಾಹಿತಿಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾಳೆ ನಾಡ್ದ್ರಲ್ಲಿ ಇನ್ನೂ ಅನೇಕ ಪ್ರಮುಖ ಮಾಹಿತಿ ದಾಖಲೆಗಳನ್ನು ಸಾರ್ವಜನಿಕರ ಮುಂದೆ ಬಿಡ್ತಾ ಇದ್ದೀವಿ ನಾವು. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.